ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಸುದ್ದಿಗೋಷ್ಠಿ ಕಾರ್ಯಾಲಯ ಉದ್ಘಾಟನೆ. ಬಾಗಲಕೋಟೆ ಜಿಲ್ಲೆಯ ಇಲ್ಕಲದ ಅನುಭವ ಮಂಟಪದಲ್ಲಿ ಸೋಮವಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಸುದ್ದಿಗೋಷ್ಠಿಯ ಕಾರ್ಯಾಲಯವನ್ನು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ ಕಾಶ್ಯಪ್ನವರ್ ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ಕಾಣಿಪ ಸಂಘದ ಪದಾಧಿಕಾರಿಗಳು ಶಾಸಕ ವಿಜಯಾನಂದ ಕಾಶ್ಯಪ್ನವರನ್ನು ಸತ್ಕರಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ನೂತನ ಕಾಣಿಪ ಸಂಘದ ಅಧ್ಯಕ್ಷ ಶಾಂತನ ಸರಂಗಚಾರಿ, ಪ್ರಧಾನ ಕಾರ್ಯದರ್ಶಿ ಗುರು ಗಾಣಿಗರ್ ಅವರನ್ನು ಶಾಸಕ ವಿಜಯಾನಂದ ಕಾಶ್ಯಪ್ನವರು ಸತ್ಕರಿಸಿ ಗೌರವಿಸಿದರು. ಅಧ್ಯಕ್ಷತೆಯನ್ನು ಕಾಣಿಪ ಅಧ್ಯಕ್ಷ ಶಾಂತನ ಸರಂಗಚಾರಿ ವಹಿಸಿದರು. ಪತ್ರಕರ್ತರ ಸಂಘಕ್ಕೆ ಪತ್ರಿಕಾ ಭವನ ನಿರ್ಮಾಣಕ್ಕೆ ಜಾಗ ಮತ್ತು ಅನುದಾನವನ್ನು ನೀಡುವಂತೆ ಶಾಸಕ ವಿಜಯಾನಂದ ಕಾಶ್ಯಪ್ನವರಿಗೆ ಮನವಿ ಪತ್ರವನ್ನು ನೀಡಿದರು. ಇನ್ನು ಮುಖ್ಯ ಅತಿಥಿಗಳಾಗಿ ನಗರಸಭೆ ಮಾಜಿ ಅಧ್ಯಕ್ಷೆ ಸುಧಾರಾಣಿ ಸಂಗಮ್, ದಲಿತ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಶರಣಪ್ಪ ಅಮ್ದಿಯಾಳ್, ಅರುಣ್ ಬಿಜ್ಜಲ್, ನಗರಸಭೆ ಸದಸ್ಯ ಸುರೇಶ್ ಜಂಗ್ಲಿ, ವಿಠಲ್ ಜಕ್ಕ, ಪಂಚ ಗ್ಯಾರಂಟಿ ಅನುಷ್ಠಾನ ಯೋಜನೆಯ ತಾಲೂಕು ಅಧ್ಯಕ್ಷ ಮಹಾಂತೇಶ್ ಅಣ್ಣಮ್ನಾಳ್ ಆಗಮಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕಾಣಿಪ ಸಂಘದ ಪದಾಧಿಕಾರಿಗಳು ಮತ್ತು ನಗರದ ಪತ್ರಕರ್ತರು ಉಪಸ್ಥಿತರಿದ್ದರು. ಶ್ರೀ ಗುರು ಬಸವಲಿಂಗಾಯ ನಮಃ. ಚಿತ್ತರಿಗೆ ಚಿಜ್ಯೋತಿ ಪರಮ ಪೂಜ್ಯ ಲಿಂಗೈಕ್ಯ ವಿಜಯ ಮಾಂತಪ್ಪಗಳನ್ನು ಉನ್ಮಂತ್ರದಲ್ಲಿ ಸ್ಮರಿಸಿಕೊಳ್ತಾ, ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಪೂಜ್ಯರನ್ನು ಕೂಡ ಉನ್ಮಂತ್ರದಲ್ಲಿ ಸ್ಮರಿಸಿಕೊಂಡು, ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘ ನೂತನವಾಗಿ ಇಲ್ಕಲ್ ತಾಲೂಕು ಇಲ್ಕಲ್ ಘಟಕದ ಈ ಒಂದು ನೂತನ ಕಚೇರಿಯ ಒಂದು ಉದ್ಘಾಟನೆ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನೂತನವಾಗಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಇಲ್ಕಲ್ ಘಟಕದ ಅಧ್ಯಕ್ಷರಾದಂಥ ಆತ್ಮೀಯರು, ಹಿರಿಯ ಪತ್ರಕರ್ತರಾದಂಥ ಶಾಂತನ ಸರಂಗಚಾರ್ಯರು ಹಾಗೂ ಇನ್ನೋರ್ವ ಆತ್ಮೀಯರು, ಸ್ನೇಹಿತರು ಮತ್ತು ರೈತ ಹೋರಾಟಗಾರರು ಮತ್ತು ವರದಿಗಾರರು ಮತ್ತು ನೂತನವಾಗಿ ಆಯ್ಕೆಯಾದಂಥ ಉಪಾಧ್ಯಕ್ಷರಾದಂಥ ಪ್ರಧಾನ ಕಾರ್ಯದರ್ಶಿಗಳಾದಂಥ ಗುರು ಗಾಣಿಗೇರವರೇ ಹಾಗೂ ಉಪಸ್ಥಿತಿರುವಂಥ ಹಿರಿಯರಾದಂಥ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶರಣಪ್ಪ ನಾಯ್ಕ, ನಮ್ಮ ನಗರಸಭೆಯ ಅಧ್ಯಕ್ಷರಾದಂಥ ಹಾಗೂ ಹಿರಿಯರು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅರುಣ್ ಬಿಜ್ಜಲ್ ಸಾಹೇಬ್ ಹಾಗೂ ಬಾಬು ಸಾಹೇಬ್ ಸೂರಿಯವರು, ಹಿರಿಯರಾದಂಥ ಚಂದ್ರಪಟ್ಟಣವರು, ಅಮರ್ ನಾಗವಾಡವರು, ಎಲ್ಲ ಪತ್ರಿಕೆಯ ವರದಿಗಾಗಿ ಉಪಸ್ಥಿತಿರುವಂಥ ಸ್ನೇಹಿತರು ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಇವತ್ತು ಒಂದು ಶುಭ ದಿನ ಅಂತ ನಾನು ಭಾವಿಸ್ತೇನೆ. ಇಲ್ಕಲ್ ತಾಲೂಕು ಬಹುತೇಕ ಕಳೆದ 2017ರಲ್ಲಿ ಏನು ತಮ್ಮೆಲ್ಲರ ಒತ್ತಾಯ, ಇಲ್ಕಲ್ ನಮ್ಮ ನಗರದ ಹಿರಿಯರಾದಂಥ ಸಿ ಚಂದ್ರಪಟ್ಟಣವರು ಭಾಳಷ್ಟು ಒತ್ತಾಯ, ಯಾಕಂದರೆ ಒಂದು ಸಂಘಟನೆಯ ಮುಖಾಂತರ ಇಲ್ಕಲ್ ತಾಲೂಕು ಆಗಬೇಕು ಅಂತೇಳಿ ತಾವೆಲ್ಲ ಒಂದು ಹೋರಾಟದ ಒಂದು ಫಲವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು 2017ರಲ್ಲಿ ಏನು ಇಲ್ಕಲ್ ತಾಲೂಕನ್ನು ಇವತ್ತು ಅಧಿಕೃತ ಘೋಷಣೆ ಮಾಡಿದ್ರು. ಅದರ ನಂತರ
ನಾವು ಇಲ್ಲಿ ತಹಸೀಲ್ದಾರ್ ಕಚೇರಿಯನ್ನು ಕೂಡ ಅಧಿಕೃತ ಇವತ್ತು ಕಚೇರಿಯನ್ನು ಕೂಡ ನಾವು 2017ರಲ್ಲಿ ಪ್ರಾರಂಭ ಮಾಡಿದ್ವಿ. ಬಹುತೇಕ ಇಳಕಲ್ ತಾಲೂಕು ಪ್ರತ್ಯೇಕ ಆದ ಮೇಲೆ ಒಂದು ಸಂಘಟನೆ ಇವತ್ತು ಪತ್ರಿಕಾ ಅನ್ನೋದು ಒಂದು ರಂಗ. ಯಾವ ರೀತಿ ನಾವು ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಅಂತ ಹೇಳ್ತೀವಿ, ಆ ರೀತಿಯಲ್ಲಿ ಪತ್ರಿಕಾ ರಂಗ ಕೂಡ ಒಂದು ಮಹತ್ವವಾದ ಸ್ಥಾನವನ್ನು ಇವತ್ತು ಸಾಮಾಜಿಕವಾಗಿ ಇವತ್ತು ಪಡೆದಿರುವ ಹಿನ್ನೆಲೆಯಲ್ಲಿ ಇವತ್ತು ಆ ಒಂದು ರಂಗದ ಪತ್ರಿಕಾ ರಂಗದ ಒಂದು ಕಾರ್ಯಾಲಯ, ಯಾಕಂದರೆ ಪತ್ರಿಕಾಗೋಷ್ಠಿ ತಾಲೂಕು ಮಟ್ಟದಲ್ಲಿ ನಡೆದಂಥ ಸಂದರ್ಭದಲ್ಲಿ ಒಂದು ಪತ್ರಿಕಾ ಒಂದು ಕಚೇರಿ ಒಂದು ಆಗಬೇಕು, ಒಂದು ಪ್ರೆಸ್ ಭವನ ಏನೋ ಒಂದು ಭವನ ಆಗಬೇಕು ಅಂತೇಳಿ ತಮ್ಮೆಲ್ಲರ ಒಂದು ಅಭಿಲಾಷೆ. ಆ ಅಭಿಲಾಷೆಯಲ್ಲಿ ಹಿಂದಿನ ಅವಧಿಯಲ್ಲೇ ನಾವು ಒಂದು ಕಚೇರಿಯನ್ನು ಕೂಡ ಗುರುತಿಸಿದ್ವಿ. ಅದು ಅನಿವಾರ್ಯ ಕಾರಣದಿಂದ ಅದು ಕಾರ್ಯಕ್ಕೆ ಬರಲಿಲ್ಲ. ಇವತ್ತು ತಾವೆಲ್ಲ ಒಂದು ಮನವಿಯನ್ನು ಮಾಡಿ ನೂತನವಾಗಿ ಈ ಕಚೇರಿಯನ್ನು ಇವತ್ತು ಒಂದು ಕಡೆ ಉದ್ಘಾಟನೆಯನ್ನು ಮಾಡಿಸಿ ಇವತ್ತು ಒಂದು ಪತ್ರಿಕಾ ಭವನವನ್ನು ಇವತ್ತು ತಾವೇನೊಂದು ಮಾಡಬೇಕು ಅಂತ ವಿನಂತಿ ಇಟ್ಟಿದ್ವಿ. ಖಂಡಿತವಾಗಿ ಅದನ್ನು ನಾವು ತಕ್ಷಣವೇ ನಮ್ಮ ನಗರಸಭೆಯ ಆಯುಕ್ತರಾದಂಥ ಶ್ರೀನಿವಾಸ್ ಜಾಧವ್ ಅವರು ಕೂಡ ಇಲ್ಲೇ ಉಪಸ್ಥಿತರಿದ್ದಾರೆ. ಅವರಿಗೆ ನಾನು ತಮ್ಮ ಈ ಒಂದು ವೇದಿಕೆ ಮುಖಾಂತರನೇ ಅವರಿಗೆ ಸೂಚನೆ ಕೊಡ್ತೀನಿ. ತಕ್ಷಣ ಕಚೇರಿಯನ್ನು ಅವ್ರಿಗೆ ಏನು ವ್ಯವಸ್ಥೆ ಮಾಡಿಕೊಡ್ಬೇಕು ಆ ಕಚೇರಿಯನ್ನು ವ್ಯವಸ್ಥೆ ಮಾಡಿಕೊಡೋದಕ್ಕೆ ನಾನು ಈ ಸಂದರ್ಭದಲ್ಲಿ ಸೂಚನೆ ಕೊಟ್ಟು ಇವತ್ತು ನಮ್ಮ ಇಳಕಲ್ ನಗರದ ಇಳಕಲ್ ತಾಲೂಕಿನ ನಮ್ಮ ವರದಿಗಾರ ಎಲ್ಲ ಪತ್ರಿಕಾ ವರದಿಗಾರರು, ಕಾರ್ಮಿಕ ಪತ್ರಕರ್ತರ ಸಂಘ ಇದೆ ಮತ್ತು ನಮ್ಮ ಸ್ಥಳೀಯ ಅನೇಕ ಪತ್ರಿಕಾ ವರದಿಗಾರರು, ಏನು ದೃಶ್ಯ ಮಾಧ್ಯಮ ಇರ್ಬೋದು, ಯೂಟ್ಯೂಬ್ ಅಂತ ಹೇಳ್ತೀವಿ ನಾವು, ಯೂಟ್ಯೂಬ್ ಮಾಧ್ಯಮ, ಅವರೆಲ್ಲರೂ ಕೂಡ ಏನು ಸತ್ಯಾಸತ್ಯತೆಯನ್ನು, ಯಾಕಂದರೆ ಜನರ ಮುಂದೆ ತರುವಂಥ ಶಕ್ತಿ ಇರೋದು ತಮಗೆ ಸತ್ಯಾಸತ್ಯತೆಯನ್ನು ತರುವಂಥ ಕೆಲಸ ಆಗಬೇಕು. ಯಾರೇ ತಪ್ಪು ನಡೆಯಲಿ ಸಮಾಜದಲ್ಲಿ ಅವರನ್ನು ತಿದ್ದಿ ನಿಲ್ಲಿಸುವಂಥ ಶಕ್ತಿ ತಮ್ಮ ಒಂದು ಪೆನ್ನ ಮುಖಾಂತರ ಇದೆ. ಅವರು ಕೊಟ್ಟಿರುವಂಥ ಒಂದು ಮಹತ್ವವಾದ ಘಟನೆಗಳಲ್ಲಿ ಪೆನ್ನನ್ನು ಕೊಟ್ಟಿದ್ದಾರೆ. ಪೆನ್ನ ಮುಖಾಂತರ ಸಮಾಜದಲ್ಲಿ ಸುಧಾರಣೆಗಳಾಗಬೇಕು, ಬದಲಾವಣೆಗಳನ್ನು ತರುವಂಥ ವ್ಯವಸ್ಥೆ ಆಗ್ತದೆ. ಅದರಲ್ಲಿ ಪತ್ರಿಕಾ ರಂಗ ಅಂದರೆ ಇವತ್ತು ಅನೇಕ ನಮ್ಮ ರಾಜಕಾರಣಿಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಇವತ್ತು ಯಾರೇ ಇದ್ದರೂ ಕೂಡ ಸಮಾಜದಲ್ಲಿ ಅವರನ್ನು ತಿದ್ದಿ ನಡೆಸುವಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ಭಾಳ ವರ್ಷಗಳಿಂದ ಅನೇಕ ವರದಿಗಾರರು ಇವತ್ತು ತಮ್ಮ ಕಾರ್ಯವನ್ನು ಪ್ರಾಮಾಣಿಕ ನಿಷ್ಠೆಯಿಂದ ನಡೆಸಿಕೊಂಡು ಬಂದಿಲ್ಲಿ ಈ ಒಂದು ನೂತನವಾಗಿ ಏನು ಕಚೇರಿಯನ್ನು ಈಗ ನಮ್ಮ ಇಳಕಲ್ದ ಶ್ರೀಮಠದ ನಮ್ಮೆಲ್ಲರ ಪೂಜ್ಯರು ಗುರುಮಾಂತ ಸ್ವಾಮಿಗಳು ಇವತ್ತು ಬರಬೇಕಾಗಿತ್ತು. ಅನಿವಾರ್ಯ ಕಾರಣ ಅವರ ಸ್ಥಿತಿಯಲ್ಲಿ ಕೂಡ ಇವತ್ತು ಕಚೇರಿಯನ್ನು ನಾವು ಉದ್ಘಾಟನೆಗೊಳಿಸಿದ್ವಿ. ಅವರ ನಮ್ಮ ಮನಸ್ಸಲ್ಲಿದ್ದಾರೆ, ಅವರೆಲ್ಲರೂ ನಮ್ಮ ಹೃದಯದಲ್ಲಿದ್ದಾರೆ. ಅವರಿದ್ದ ಕಾರಣ ಅವರು ಇಲ್ಲದೇ ಇದ್ದರೂ ಕೂಡ ಅವರ ಒಂದು ಅನುಮತಿ ಮೇರೆಗೆ ಈ ಒಂದು ಕಾರ್ಯಾಲಯವನ್ನು ನಾವು ಇವತ್ತು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀವಿ. ಈ ಕಾರ್ಯಾಲಯ ಜನರಿಗೆ ಉಪಯೋಗ ಆಗಲಿ, ಸಾರ್ವಜನಿಕರಿಗೆ, ಪ್ರಜೆಗಳಿಗೆ ಇವತ್ತು ಒಳ್ಳೆಯ ಮಾರ್ಗವನ್ನು ನೀಡುವಂಥ ಕಾರ್ಯ ತಮ್ಮ ಹತ್ರ ಆಗಬೇಕು ಅನ್ನೋದು ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡಿಕೊಂಡು ಇವತ್ತೇನು ಈ ಒಂದು ಅನುಭವ ಮಟ್ಟದಲ್ಲಿ ತಾತ್ಕಾಲಿಕವಾಗಿ ಕಚೇರಿಯನ್ನು ಇವತ್ತು ನಾವು ಉದ್ಘಾಟನೆಗೊಳಿಸಿದ್ದೀವಿ. ನಾನು ಮತ್ತೊಮ್ಮೆ ಎಲ್ಲ ನಮ್ಮ ನೂತನವಾಗಿ ಆಯ್ಕೆಯಾದಂಥ ಶಾಂತನ ಸಗಣಾಚಾರ್ಯ ಅವರಿರ್ಬೋದು, ನಮ್ಮ ಕಾರ್ಯದರ್ಶಿಗಳಾದಂಥ ಗುರು ಗಾಣಿಗೇರವರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನನ್ನ ವತಿಯಿಂದ ನನ್ನ ವೈಯಕ್ತಿಕವಾಗಿ ಮತ್ತು ವೇದಿಕೆ ಮೇಲೆ ಕುರಿತಂಥ ಎಲ್ಲರ ಪರವಾಗಿ ತಮ್ಮ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಅವರೆಲ್ಲರೂ ಕೂಡ ಸಮಾಜದಲ್ಲಿ ಬದಲಾವಣೆಗಳನ್ನು ತರೋದು ಇವತ್ತು ನಾಡನ್ನು, ದೇಶವನ್ನು ಇವತ್ತು ತಾವು ಮುನ್ನಡೆಸುವಂಥ ಕೆಲಸ ಆಗಬೇಕು ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತೇನು ತಮ್ಮ ಕಚೇರಿ ಕೂಡ ನಾವು ಪ್ರಾರಂಭ ಶೀಘ್ರದಲ್ಲೇ ನಾವು ಮಾಡಿ ಅಲ್ಲಿ ಕಚೇರಿಯನ್ನು ಕೂಡ ಉದ್ಘಾಟನೆ ನಾನೇ ಮಾಡಿಕೊಡ್ತೀನಿ ಅನ್ನೋ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟು ನಮಗೆಲ್ಲರಿಗೂ ಮತ್ತೊಂದು ವಂದಿಸಿ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.